Hi all, welcome back to my YouTube channel. ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಸ್ಲೀಪಿಂಗ್ ಪೊಸಿಷನ್ಸ್ ಅಲ್ಲಿ ತಾಯಂದಿರು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಬಹುದಾ? ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಮಗುಗೆ ತುಂಬಾ ತೊಂದರೆ ಆಗುತ್ತೆ. ಮಗುಗೆ ಕಿವಿಯಲ್ಲಿ ಹಾಲು ಸೋರುತ್ತೆ ಅಂಡ್ ತಾಯಿ ಅಕಸ್ಮಾತ್ ಏನಾದ್ರೂ ತುಂಬಾ ನಿದ್ದೆ ಹೋಗ್ಬಿಟ್ರೆ ಮಗುಗೆ ತೊಂದರೆ ಆಗತ್ತೆ. ಸ್ಲೀಪಿಂಗ್ ಪೊಸಿಷನ್ಸ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ತಾಯಂದಿರು ಮಾಡಲೇಬಾರದು. ಯಾವಾಗ್ಲೂ ಕುತ್ಕೊಂಡೇ ಫೀಡ್ ಮಾಡಬೇಕು. ಸ್ಲೀಪಿಂಗ್ ಪೊಸಿಷನ್ ನ ನೀನ್ ಯೋಚನೆನೂ ಮಾಡಬೇಡ. ಸ್ಲೀಪಿಂಗ್ ಪೊಸಿಷನ್ಸ್ ಬಗ್ಗೆ ಇದೇ ರೀತಿ ಸಾಕಷ್ಟು ತಾಯಂದಿರಿಗೆ ಅಂತಂದ್ರೆ ಸಾಕಷ್ಟು ಗೈಡೆನ್ಸ್ ಗಳು ಯಾವ ರೀತಿ ಸಿಕ್ಕಿರುತ್ತೆ ಅಂತಂದ್ರೆ ಸ್ಲೀಪಿಂಗ್ ಪೊಸಿಷನ್ಸ್ ಬಗ್ಗೆ ನೀನ್ ಯೋಚನೆನೇ ಮಾಡಕ್ ಹೋಗ್ಬೇಡ. ಸ್ಲೀಪಿಂಗ್ ಪೊಸಿಷನ್ಸ್ ಮಾಡಬಾರ್ದು, ಅದು ತುಂಬಾ ಏನು ಯೋಚನೆ ಅಂದ್ರೆ ನೀನು ಅಂದ್ರೆ ಇವಾಗ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ಸ್ ಯಾವ್ಯಾವ್ದಿದೆ, ಸ್ಲೀಪಿಂಗ್ ಪೊಸಿಷನ್ ಡೆಫಿನೆಟ್ಲಿ ಒಂದು ಸೈಡ್ ಕಾರ್ನರ್ ಅಲ್ಲಿ ಇಟ್ಟಿರುವಂತಹ ಒಂದು ಪೊಸಿಷನ್ ಸ್ಲೀಪಿಂಗ್ ಪೊಸಿಷನ್ ಆಗಿರುತ್ತೆ. ಇವತ್ತು ನಾನು ಸ್ಲೀಪಿಂಗ್ ಪೊಸಿಷನ್ ಅಂತಂದ್ರೆ ಮಗುನ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಲಗಿಸ್ಕೊಂಡು ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಏನೆಲ್ಲ ಒಂದು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಡೂಸ್ ಗಳನ್ನ ಅಂತಂದ್ರೆ ನೀವು ಮಗುನ ಸೈಡ್ ಲೈನ್ ಅಲ್ಲಿ ಪೊಸಿಷನ್ ಅಲ್ಲಿ ಮಲಗಿಸ್ಕೊಂಡು ಮಗುಗೆ ಫೀಡ್ ಮಾಡ್ತಿದ್ದೀರಾ ಅಂತಂದ್ರೆ ಈ ಡೂಸ್ ಗಳನ್ನೆಲ್ಲ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ಚೆಕ್ ಮಾಡಿಲ್ಲ ಅಂತಂದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಡೋಂಟ್ಸ್, ಮಗುನ ಮಲಗಿಸ್ಕೊಂಡು ನೀವು ಫೀಡ್ ಮಾಡಿಸ್ತಿದ್ದೀರಾ ಅಂತಂದ್ರೆ ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಮಗುಗೆ ನೀವು ಫೀಡ್ ಮಾಡಿಸ್ತಿದ್ದೀರಾ ಅಂತಂದ್ರೆ ಈ ಡೋಂಟ್ಸ್ ಗಳನ್ನ ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ, ಕಂಪ್ಲೀಟ್ ಸ್ಟಾಪ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇದು ತಾಯಿಗೂ ಅಪಾಯಕಾರಿ ಆಗುತ್ತೆ ಅಂಡ್ ಮಗುಗೂ ಅಪಾಯಕಾರಿ ಆಗುತ್ತೆ. ಯಾವ್ದಪ್ಪ ಡೋಂಟ್ಸ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಪ್ರತಿಯೊಂದು ಡೂಸ್ ಗಳನ್ನ ತಿಳ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಯಾವ್ದನ್ನ ಮಾಡಬೇಕು, ಯಾವ್ದನ್ನ ಮಾಡಿದ್ರೆ ಮಗುಗೆ ಮತ್ತು ತಾಯಿಗೆ ಒಳ್ಳೇದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದಾದ್ಮೇಲೆ ಯಾವ್ದನ್ನ ಮಾಡಬಾರ್ದು, ಇದನ್ನ ಮಾಡಿದ್ರೆ ಮಗುಗೆ ಅಪಾಯ ಆಗುತ್ತೆ, ಇದನ್ನ ಮಾಡಿದ್ರೆ ತಾಯಿಗೆ ಅಪಾಯ ಆಗುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. ಸೊ ಮೊದಲಿಗೆ ನೀವು ಡೂಸ್ ನ ನೋಡ್ಕೊಂಡು ಅದಾದ್ಮೇಲೆ ಡೋಂಟ್ಸ್ ನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್, ಕಂಪ್ಲೀಟ್ ಒಂದು ಕಿಟ್ ತರ ಗೈಡ್ ಲೈನ್ಸ್ ತರ ನಿಮಗೆ ಸಿಗುತ್ತೆ. ನೀವು ಸಹ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಮಗುಗೆ ಆರಾಮಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ಇರೋ ರೀತಿ, ಯಾವುದೇ ಡಿಸ್ಕಂಫರ್ಟ್ ಇಲ್ಲದೆ ಇರೋ ರೀತಿ ಮಗುಗೆ ನೀವು ಮಲ್ಕೊಂಡು ಮಗುಗೆ ಹಾಲು ಕುಡಿಸಬಹುದು. ಈಗ ನಾವು ಡೋಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ನೀವು ಡೋಂಟ್ಸ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಿಮ್ಗೆ ಡೂಸ್ ಗಳು ಗೊತ್ತಿದ್ರೆ ಮಾತ್ರ ನಿಮ್ಗೆ ಡೋಂಟ್ಸ್ ನೀವು ರಿಲೇಟ್ ಮಾಡ್ಕೊಳ್ಬಹುದು. ಸೊ ಡೂಸ್ ನ ನೋಡಿ ನೀವು ಡೋಂಟ್ಸ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಡೋಂಟ್ಸ್. ಮೊದಲನೇದು, ಯು ಶುಡ್ ನಾಟ್ ಡೀಪ್ ಸ್ಲೀಪ್. ನೀವು ತುಂಬಾ ಗಾಢವಾದ ನಿದ್ದೆಗೆ ಹೋಗಬಾರ್ದು. ಆ ರೀತಿ ನೀವು ಪ್ರತಿ ಸಲ ನಿಮ್ಗೆ ಗಾಢವಾದ ನಿದ್ದೆ ಬರ್ತಿದೆ ಅಂತಂದ್ರೆ ನೀವು ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಫೀಡ್ ಮಾಡಿಸೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಯಾಕಂತಂದ್ರೆ ಈ ರೀತಿ ಗಾಢವಾದ ಸ್ಲೀಪ್ ನಿದ್ದೆಗೆ ಹೋದಾಗ ಮಗುಗೆ ಓವರ್ಫ್ಲೋ ಆಗ್ಬೋದು, ನೀವೇ ಮಗು ಮೇಲೆ ಭಾರ ಆಗ್ಬೋದು, ಮಗುಗೆ ಉಸಿರು ಕಟ್ಟಬಹುದು, ಇದೆಲ್ಲ ತೊಂದರೆ ಇರುತ್ತೆ. ಸೊ ನಿಮಗೆ ತುಂಬಾ ಡೀಪ್ ಸ್ಲೀಪ್ ಇದೆ ಅಂತಂದ್ರೆ ನೀವು ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಫೀಡ್ ಮಾಡಕ್ ಹೋಗ್ಬೇಡಿ. ಕೆಲವೊಂದು ಟೈಮ್ ಅಲ್ಲಿ ಈಗ 4 AM 3 AM ಗಳಲ್ಲಿ ನಮ್ಗೆ ಜಾಸ್ತಿ ನಿದ್ದೆ, ಪ್ರತಿಯೊಬ್ಬರಿಗೂ ಹ್ಯೂಮನ್ ಬೀಯಿಂಗ್ ಅಂತಂದ್ರೆ ಜಾಸ್ತಿ ನಿದ್ದೆ ಇದ್ದೇ ಇರುತ್ತೆ ಆ ಟೈಮಲ್ಲಿ. ಅಂತಹ ಟೈಮಲ್ಲಿ ನೀವು ಕುತ್ಕೊಂಡು ಫೀಡ್ ಮಾಡಿಸಿ. ಬೇರೆ ಟೈಮಲ್ಲಿ ಈಗ ಒಂದು 12 ಗಂಟೆ, ಈಗಿನ ಒಂದು ಜನರೇಷನ್ಗೆಲ್ಲ ಫೋನ್ಗೆ ಅಡಿಕ್ಷನ್ ಆಗಿರೋದ್ರಿಂದ 12 ಗಂಟೆ 1 ಗಂಟೆ ಆದ್ರೂ ನಿದ್ದೆ ಬರೋದಿಲ್ಲ. ಅವಾಗ ನೀವು ಸೈಡ್ ಲೈನ್ ಪೊಸಿಷನ್ ಅಲ್ಲಿ ನೀವು ಫೀಡ್ ಮಾಡಿಸಿ. ಯಾವಾಗ ನಿಮ್ಗೆ ತುಂಬಾ ನಿದ್ದೆ ಬರ್ತಿದೆ ಅಂತ ಅಂದಾಗ ನೀವು ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಫೀಡ್ ಮಾಡಿಸೋದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದು ಅಂತಂದ್ರೆ ಈಗ ಎಕ್ಸಾಂಪಲ್ ಲೆಫ್ಟ್ ಸೈಡ್ ನೀವು ಮಲ್ಕೊಂಡು ಮಗುಗೆ ಲೆಫ್ಟ್ ಸೈಡ್ ಬ್ರೆಸ್ಟ್ ನ ಕೊಟ್ಟಿರ್ತೀರಾ, ಮಗು ಫೀಡ್ ಮಾಡಿಸ್ತಾ ಇರುತ್ತೆ. ನೆಕ್ಸ್ಟ್ ಸ್ವಿಚ್ ಮಾಡೋದಕ್ಕಿಂತ, ಈಗ ರೈಟ್ ಸೈಡ್ ಗೆ ಸ್ವಿಚ್ ಮಾಡೋದಕ್ಕಿಂತ ಮುಂಚೆ ಲೆಫ್ಟ್ ಸೈಡ್ ಅಲ್ಲಿ ಕಂಪ್ಲೀಟ್ ಖಾಲಿ ಮಾಡಿ ಅದಾದ್ಮೇಲೆ ನೀವು ಸ್ವಿಚ್ ಮಾಡಬೇಕು. ಇಲ್ಲ ಅಂತಂದ್ರೆ ಬ್ರೆಸ್ಟ್ ಎಂಗ್ರಾಜ್ಮೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ, ನಿಮ್ಮ ಸಪ್ಲೈಗೂ ಸಹ ತೊಂದರೆ ಆಗುತ್ತೆ. ಸ್ವಿಚ್ ಮಾಡೋದಕ್ಕಿಂತ ಮುಂಚೆ ಕಂಪ್ಲೀಟ್ ಒಂದು ಬ್ರೆಸ್ಟ್ ನ ಖಾಲಿ ಮಾಡಿ ಅದಾದ್ಮೇಲೆ ನೀವು ನೆಕ್ಸ್ಟ್ ಅದರ್ ಸೈಡ್ ಆಫ್ ದ ಬ್ರೆಸ್ಟ್ ಗೆ ನೀವು ಹೋಗ್ಬೇಕಾಗುತ್ತೆ. ಬಿಡು 5 ನಿಮಿಷ ಇಲ್ಲಿ ಕುಡಿದಿದೆ, ಇನ್ನ 5 ನಿಮಿಷ ಅಲ್ಲಿ ಕುಡಿಲಿ ಅಂತ ಹೇಳಿದ್ರೆ ನಿಮ್ಮ ಸಪ್ಲೈಗೂ ಸಹ ಅಂತಂದ್ರೆ ನೆಕ್ಸ್ಟ್ ಮಗುಗೆ ಮಿಲ್ಕ್ ಸಪ್ಲೈ ಅದು ಪ್ರೊಡಕ್ಷನ್ ಆಗ್ಬೇಕಲ್ಲ, ಅದಕ್ಕೂ ನೀವು ಬ್ರೈನ್ ಗೆ ಕನ್ಫ್ಯೂಷನ್ ಮಾಡ್ದಂಗೆ ಆಗುತ್ತೆ. ಸೊ ಇದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಮಾಡದೇ ಇರುವಂತಹ ತಪ್ಪುಗಳು ಇದು. ನೆಕ್ಸ್ಟ್ ಒನ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ನೀವು ಮಗುಗೆ ಫೀಡ್ ಮಾಡಿಸಿದ್ದೀರಾ ಅಂತಂದ್ರೆ ಮಗುಗೆ ಬರೀ ಸ್ಲೀಪಿಂಗ್ ಪೊಸಿಷನ್ಸ್ ಅಲ್ಲೇನೆ ಮಗುಗೆ ಅಡಿಕ್ಷನ್ ಅನ್ನೋದಕ್ಕಿಂತ ಅಭ್ಯಾಸ ಮಾಡಕ್ ಹೋಗ್ಬಿಡಿ. ಯಾಕಂತಂದ್ರೆ ಹೊರಗಡೆ ಹೋದಾಗ ಮಗುಗೆ ಕುತ್ಕೊಂಡು ಫೀಡ್ ಮಾಡಿಸ್ಬೇಕಾಗತ್ತೆ. ಹಾಸ್ಪಿಟಲ್ ವಿಸಿಟ್ ಇರ್ಬೋದು, ಅಥವಾ ರಿಲೇಟಿವ್ಸ್ ಹೌಸ್ ಇರ್ಬೋದು, ಅಥವಾ ವೇರೆವರ್ ಯು ಗೋ, ಅಲ್ಲಿದ್ದಾಗ ಅಂತಂದ್ರೆ ಯಾವ ಒಂದು ಸಿಚುಯೇಷನ್ಸ್ ಅಲ್ಲಿ ಇರ್ತೀರಾ ಅಲ್ಲಿಗೆ ಮಗುನ ಫೀಡಿಂಗ್ ಪೊಸಿಷನ್ಸ್ಗೆ ಅಡ್ಜಸ್ಟ್ ಮಾಡೋದಕ್ಕೆ ನೀವು ಅಭ್ಯಾಸ ಮಾಡಿಸಿ. ಪ್ರತಿದಿನ ನೀವು
ಫ್ರಮ್ ಮಾರ್ನಿಂಗ್ ಟು ನೈಟ್ ಅಂತಂದ್ರೆ ಬೆಳಗ್ಗೆ ಶುರು ಆದಾಗಿಂದ ಕಂಪ್ಲೀಟ್ ಡೇ ಎಂಡ್ ಆಗೋವರೆಗೂ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಗುಗೆ ಅಭ್ಯಾಸ ಮಾಡಿದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ರಾಂಗ್. ಇದರಿಂದ ಮಗು ತುಂಬಾ ಕ್ರಾಂಕಿ ಆಗುತ್ತೆ. ಬೇರೆ ಪೊಸಿಷನ್ಸ್ ಅಲ್ಲಿ ಮಗುಗೆ ಫೀಡಿಂಗ್ ನ ಕೊಟ್ಟಾಗ ಮಗು ತಗೊಳ್ಳೋದಿಲ್ಲ. ಆ ರೀತಿ ಅಭ್ಯಾಸ ಮಾಡಕ್ ಹೋಗ್ಬಿಡಿ. ಸ್ವಿಚ್ ಮಾಡ್ತಾರಿ. ಈಗ ನೆಕ್ಸ್ಟ್ ಈಗ ಎಕ್ಸಾಂಪಲ್ ಅರೌಂಡ್ 11 o'clock ನೀವು ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಮಗುಗೆ ಫೀಡ್ ಮಾಡ್ಸಿದೀರಾ ಅಂತಂದ್ರೆ ನೆಕ್ಸ್ಟ್ ಫೀಡಿಂಗ್ ಬರೋದು 2 hours ಮಾಡ್ತಿದ್ದೀರಾ ಅಂತಂದ್ರೆ ನೀವು 1 ಗಂಟೆಗೆ ಬರುತ್ತೆ. ಸೊ ಅವಾಗ ನೀವು ಮಗುಗೆ ಕುತ್ಕೊಂಡು ಮಾಡಿಸಬಹುದು ಅಥವಾ ಫುಟ್ಬಾಲ್ ಪೊಸಿಷನ್ಸ್, ಈ ರೀತಿ ಡಿಫರೆಂಟ್ ಪೊಸಿಷನ್ಸ್ ನ ನೀವು ಎಕ್ಸ್ಪ್ಲೋರ್ ಮಾಡೋದ್ರಿಂದ ಮಗುಗುನು ಅಭ್ಯಾಸ ಆಗುತ್ತೆ, ನಿಮಗೂ ಒಳ್ಳೇದು ಅಂಡ್ ಮಗುಗುನು ಒಳ್ಳೇದು. ನೆಕ್ಸ್ಟ್ ಡೋಂಟ್ ಯಾವುದು ಅಂದ್ರೆ ಮಗುವಿನ ಲ್ಯಾಚಿಂಗ್ ನ ಇಗ್ನೋರ್ ಮಾಡಬೇಡಿ. ಈಗ ಎಕ್ಸಾಂಪಲ್ ನಾನು ಡೂಸ್ ಅಲ್ಲಿ ಹೇಳಿದೆ, ಒಂದು ಬೆಡ್ ಸ್ಪ್ರೆಡ್ ನ ಹಾಕೊಳ್ಳಿ, ಮಗು ಎಷ್ಟು ಹಾಲು ಕುಡಿಯುವಾಗ ಎಷ್ಟು ಹಾಲು ಆಚೆ ಬರ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಜಾಸ್ತಿ ಹಾಲು ಆಚೆ ಬಂದಾಗ ನಿಮ್ಗೆ ಒಂದು ಅಲಾರಾಮ್ ತರ ನಿಮ್ಗೆ ಇದು ಇದಾಗಬೇಕು. ಏನಂತಂದ್ರೆ ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ ಅಂತಂದ್ರೆ, ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿರುವಂತಹ ಮಗು ತುಂಬಾ ಹಾಲ್ನ ಬಾಯಿಂದ ಆಚೆ ಬಿಡೋದಿಲ್ಲ. ಕರೆಕ್ಟ್ ಆಗಿ ಲ್ಯಾಚ್ ಇಲ್ಲ ಅಂತಂದ್ರೆ ಮಾತ್ರ ತುಂಬಾ ಹಾಲು ಬೆಡ್ಶೀಟ್ ಮೇಲೆಲ್ಲ ಹರಡಿರುತ್ತೆ, ಚೆಲ್ಲಿರುತ್ತೆ. ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿದೆ ಅಂತ ಅಂದಾಗ ನೀವು ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿಲ್ಲ, ತುಂಬಾ ಬ್ರೆಡ್ ಸ್ಪ್ರೆಡ್ ಮೇಲೆ ಈ ರೀತಿ ಆಗಿದೆ ಅಂತಂದ್ರೆ ಅದನ್ನ ಅಬ್ಸರ್ವ್ ಮಾಡಿ ನೀವು ಇದನ್ನ ಆಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಂತಂದ್ರೆ ಓಕೆ, ಮಗುಗೆ ಇದು ಈ ಪೊಸಿಷನ್ ಕರೆಕ್ಟ್ ಆಗಿ ಸೂಟ್ ಆಗ್ತಿಲ್ಲ, ನಾನು ಬೇರೆ ಪೊಸಿಷನ್ಸ್ ನ ಟ್ರೈ ಮಾಡಬೇಕು, ಮಗುಗೆ ಕರೆಕ್ಟ್ ಆಗಿ ಲ್ಯಾಚಿಂಗ್ ಸಿಗುವಂತಹ ಪೊಸಿಷನ್ಸ್ ನ ಟ್ರೈ ಮಾಡಬೇಕು ಅಂತ ನೀವು ಬೇರೆ ಪೊಸಿಷನ್ಸ್ ನ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಡೋಂಟ್ ಯಾವುದು ಅಂದ್ರೆ ನೀವು ಈ ಒಂದು ಸೈಡ್ ಲೈನ್ ಪೊಸಿಷನ್, ಮಗುನ ಪಕ್ಕಕ್ಕೆ ಮಲಗಿಸ್ಕೊಂಡು ನೀವು ಮಗುಗೆ ಫೀಡ್ ಮಾಡಿಸಿದೀರಾ ಅಂತ ಅಂದಾಗ ನಿಮ್ಗೆ ತುಂಬಾ ನೋವು ಬರ್ತಿದೆ, ನಿಪ್ಪಲ್ ಪೇನ್ ಬರ್ತಿದೆ, ನಿಪ್ಪಲ್ ಕ್ರ್ಯಾಕ್ ಆಗ್ತಿದೆ, ನಿಪ್ಪಲ್ ಅಲ್ಲಿ ತುಂಬಾ ಹಿಂಸೆ ಅನ್ನಿಸ್ತಿದೆ, ಮಗುಗೂ ಕಂಫರ್ಟ್ ಇಲ್ಲ ಅಂತ ಅಂದಾಗ ನೀವು ಈ ಪೊಸಿಷನ್ ನ ನೀವು ಸ್ವಲ್ಪ ಅವಾಯ್ಡ್ ಮಾಡಿ ಬೇರೆ ಪೊಸಿಷನ್ಸ್ ನ ಟ್ರೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕಂತಂದ್ರೆ ಯಾವುದೇ ಒಂದು ಪೊಸಿಷನ್ಸ್ ಅಲ್ಲಿ, ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್ಸ್ ಅಲ್ಲಿ ನಿಪ್ಪಲ್ ಕ್ರ್ಯಾಕ್ ಆಗ್ತಿದೆ, ನಿಪ್ಪಲ್ ಪೇನ್ ಆಗ್ತಿದೆ ಅನ್ನೋದು ಅದು ಇಂಪ್ರಾಪರ್ ಲ್ಯಾಚಿಂಗ್ ಇಂದಾನೇ ಅದು ಬರುತ್ತೆ. ಯಾಕಂತಂದ್ರೆ ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡಿದಾಗ ಪೇನ್ ಬರೋದಿಲ್ಲ. ಕರೆಕ್ಟ್ ಆಗಿ ಲ್ಯಾಚ್ ಮಾಡಿದ್ರೆ ಮಗುಗೆ ಕರೆಕ್ಟ್ ಆಗಿ ಹಾಲು ಹೋಗ್ತಿದೆ, ನಿಮಗೂ ಹಾಲು ಸಪ್ಲೈ ಚೆನ್ನಾಗಿದೆ ಅಂತ ಅರ್ಥ. ಮಗುಗೆ ಕರೆಕ್ಟ್ ಆಗಿ ಲ್ಯಾಚ್ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ, ಲ್ಯಾಚ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅಂದಾಗ ಮಾತ್ರ ನಿಮ್ಗೆ ಪೇನ್ ಬರುತ್ತೆ. ಪೇನ್ ಬರೋದು ನೀವು ಪೊಸಿಷನ್ಸ್ ನ ನೀವು ಆಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ಸೈನ್. ಅದನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಲಾಸ್ಟ್ ಡೋಂಟ್ ಯಾವುದು ಅಂತಂದ್ರೆ 5 to 6 times ಆಫ್ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ 1 ರಿಂದ 2 ಟೈಮ್ ನೀವು ಮಗುಗೆ ಬರ್ಪ್ ಮಾಡಿಸಿಲ್ಲ ಅಂತಂದ್ರೂ ಏನೂ ತೊಂದರೆ ಇಲ್ಲ. ಯಾಕಂತಂದ್ರೆ ಸ್ಲೈಡ್ ಸ್ಲೀಪಿಂಗ್ ಪೊಸಿಷನ್ ಆಗಿರೋದ್ರಿಂದ, ಸೈಡ್ ಲೈನ್ ಪೊಸಿಷನ್ ಆಗಿರೋದ್ರಿಂದ ಮಗು ಆ ಕಡೆ ಈ ಕಡೆ ನೀವು ಸ್ವಿಚ್ ಮಾಡ್ತಿರ್ತೀರಾ, ಮಗುವಿನ ಮೊಬಿಲಿಟಿ ಇರುತ್ತೆ, ಮಗು ಆ ಕಡೆ ಈ ಕಡೆ ತಿರುಗ್ತಾ ಇರುತ್ತೆ. ಲ್ಯಾಚಿಂಗ್ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಮಗುನ ಶಿಫ್ಟ್ ಮಾಡ್ತಾ ಇರ್ತೀರಾ, ಆ ಕಡೆ ಈ ಕಡೆ ಮಾಡ್ತಿರ್ತೀರಾ. ಅವಾಗ ಅಂತಂದ್ರೆ ಬಾಡಿ ಮೂವ್ಮೆಂಟ್ ಆಗಿರೋದ್ರಿಂದ ಬರ್ಪ್ ಕರೆಕ್ಟ್ ಅಂತಂದ್ರೆ ಬರ್ಪ್ ಆಗಿರುವಂತಹ ಒಂದು ಚಾನ್ಸಸ್ ಇರುತ್ತೆ. ಅಂತಂದ್ರೆ ಮಗುಗೆ ಜೀರ್ಣ ಆಗಿರುವಂತಹ ಚಾನ್ಸಸ್ ಇರುತ್ತೆ. ಬರ್ಪ್ ಮಾಡ್ಲೇಬೇಕಾ, ಪ್ರತಿ ಸಲ ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಬರ್ಪ್ ಮಾಡ್ಲೇಬೇಕಾ, ಆ ರೀತಿಯ ನೀವು ಸ್ಕಿಪ್ ಮಾಡಬಹುದು. ಮಗು ಇಲ್ಲ ನನ್ನ ಮಗು ಬರ್ಪ್ ಮಾಡಿಲ್ಲ ಅಂತಂದ್ರೆ ಕಕ್ಕತ್ತೆ ಅಂತಂದ್ರೆ ನೀವು ಎದ್ದು ಮಗುನ ಎದೆ ಮೇಲೆ ಹಾಕೊಂಡು ಈ ರೀತಿ ಬರ್ಪ್ ಮಾಡಿಸಿ, ಅದಾದ್ಮೇಲೆ ಮಗುಗೆ ನೆಕ್ಸ್ಟ್ ನೀವು ಮಲಗಿಸ್ತೀರಾ ಅಥವಾ ನೆಕ್ಸ್ಟ್ ಫೀಡ್ ಮಾಡ್ತೀರಾ ಅದನ್ನ ನೀವು ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಾರಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ಲಾರಿಟಿ ಇರೋದು ಮಗುವಿನ ಬರ್ಪ್ ಇದ್ರಲ್ಲಿ, ಅದು ತಾಯಂದಿರು ತುಂಬಾ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಇದಾಗಿತ್ತು ಡೋಂಟ್ಸ್ ಆಫ್ ಸೈಡ್ ಲೈನ್ ಪೊಸಿಷನ್. ಸ್ಲೀಪಿಂಗ್ ಪೊಸಿಷನ್ಸ್ ಅಲ್ಲಿ ನೀವು ಡೋಂಟ್ಸ್ ನ ಫಾಲೋ ಮಾಡಿದ್ರೆ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅಂಡ್ ಬ್ರೆಸ್ಟ್ ಫೀಡಿಂಗ್ ಪೊಸಿಷನ್, ಬ್ರೆಸ್ಟ್ ಫೀಡಿಂಗ್ ಜರ್ನಿ ಡೆಫಿನೆಟ್ಲಿ ನಿಮಗೆ ಈಸಿ ಆಗುತ್ತೆ ಅಂಡ್ ಕಂಫರ್ಟ್ ಆಗುತ್ತೆ. ಕಂಫರ್ಟ್ ಅಲ್ಲಿ ತಾಯಂದಿರು ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅಂಡ್ ಲಾಸ್ಟ್ ಇಂಪಾರ್ಟೆಂಟ್ ಟಿಪ್ ಏನು ಅಂತಂದ್ರೆ ಮಗು ಕರೆಕ್ಟ್ ಆಗಿ ದಿನಕ್ಕೆ 6 ರಿಂದ 8 ಸಲ ಯೂರಿನ್ ಪಾಸ್ ಮಾಡ್ತಿದ್ಯಾ, ಅಡಿಕ್ವೇಟ್ ಆಗಿ ವೆಯ್ಟ್ ಗೇನ್ ಆಗ್ತಿದ್ಯಾ, ಹಾಲು ಕುಡಿಸಿದ್ಮೇಲೆ ಒಂದು ಡೀಪ್ ಸ್ಲೀಪ್ ನ ಮಗು ಆರಾಮಾಗಿ ಅಡಿಕ್ವೇಟ್ ಸ್ಲೀಪ್ ತಗೊಳ್ತಿದ್ಯಾ, ಇದನ್ನೆಲ್ಲಾನು ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೊಳ್ಬೇಕಾಗುತ್ತೆ. ಅಂಡ್ ಮೋರ್ ಓವರ್ ನಿಮ್ಮ ಮಿಲ್ಕ್ ಸಪ್ಲೈ ಚೆನ್ನಾಗಿ ಆಗ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಆಗಿ ನೀವು ಚೆಕ್ ಮಾಡ್ಕೊಳ್ಬೇಕು. ಏನಕ್ಕಂತಂದ್ರೆ ಮಗು ಯಾವಾಗ ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿದ್ಯೋ ಆವಾಗ ಮಿಲ್ಕ್ ಸಪ್ಲೈ ತುಂಬಾ ಚೆನ್ನಾಗಿರುತ್ತೆ. ಇದು ಎಲ್ಲಾನು ನೀವು ನೋಡ್ಕೊಂಡು ಈ ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ನಿಮಗೆ ಕಂಫರ್ಟ್ ಇದ್ರೆ, ನಿಮ್ಮ ಮಗುಗೆ ಕಂಫರ್ಟ್ ಇದ್ರೆ ಈ ಡೂಸ್ ಅಂಡ್ ಡೋಂಟ್ಸ್ ಎಲ್ಲಾನು ಫಾಲೋ ಮಾಡಿ ನೀವು ಈ ಒಂದು ಸೈಡ್ ಲೈನ್ ಪೊಸಿಷನ್ ಅಲ್ಲಿ ಮಲ್ಕೊಂಡಿರುವಂತಹ ಪೊಸಿಷನ್ ಅಲ್ಲಿ ಫೀಡ್ ಮಾಡಿಸಬಹುದು. ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂಡ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ.
ಏನಾದ್ರೂ ಡೌಟ್ ಇದ್ರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ಇದೇ ರೀತಿ ಬಾಣಂತಿಯರಿಗೆ, ತಾಯಂದಿರಿಗೆ, ನ್ಯೂ ಮಾಮೀಸ್ಗೆ ಹೆಲ್ಪ್ ಆಗುವಂತಹ ಕಾಂಟೆಂಟ್ ಜೊತೆ ನಾನು ಮುಂದಿನ ದಿನಗಳಲ್ಲಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ನೀವೇನ್ ಮಾಡಬೇಕು, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವೇನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್. ಬಾಯ್.